ಅಂದರೆ ಸರ್ ಈಗ ಈ ಜುಲೈ ತಿಂಗಳಲ್ಲಿ ನಿಮ್ಮದೇ ಒಂದು ಲೆಟ್ರೇಡ್ನಲ್ಲಿ ಕೋಲಾರ ತಹಶೀಲ್ದಾರ್ ಅವರಿಗೆ ಒಂದು ಪತ್ರ ಬರೆದಿದ್ದೀರಿ. ಅದು ನಿಮ್ಮದೇ ಲೆಟ್ರೇಟಾ? ಮತ್ತು ಹಿಂದೆ ಕೂಡ ನೀವು ಕಂದಾಯ ಇಲಾಖೆ ವಿರುದ್ಧ ಕೆಲವೊಂದು ಸಹಿ ಸಂಗ್ರಹ ಮಾಡಿದ್ರಿ. ವಿಧಾನಸಭೆಯಲ್ಲಿ ಕೂಡ ಕಂದಾಯ ಇಲಾಖೆ ವಿರುದ್ಧ ಕೆಲವೊಂದು ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ರಿ. ಹಾಗಾಗಿ ಕೆಲವ್ರಿಗೆ ಸ್ವಪಕ್ಷೀಯರಿಂದಲೇ ಈ ಥರ ಸಂಕಷ್ಟ ಬಂತ ಅನ್ನೋ ಒಂದು ಡೌಟ್ ಶುರುವಾಗಿರುವಂಥದ್ದು. ನೋಡಿ, ನಾನು ಕೃಷ್ಣ ಬೈರೇಗೌಡರ ಮೇಲೆ ವ್ಯಕ್ತಿಗತವಾಗಿ ಮಾತಾಡಲಿಲ್ಲ. ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜೇಂದ್ರ ಕಟಾರಿ ಅವರು ಜನಸಾಮಾನ್ಯರಿಗೆ ಅಧಿಕಾರಿಗಳಿಗೆ ಎಲ್ಲ ಕೊಟ್ಟು ಅನಗತ್ಯ ಕಾನೂನನ್ನು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಜನಸಾಮಾನ್ಯ ದೃಷ್ಟಿಯಿಂದ ನಾನು ಏರುಧ್ವನಿಯಲ್ಲಿ ಮಾತಾಡಿದ್ದೇನೆ. ನಿಮ್ಗೆ ಒಂದು ಮಾತು ಹೇಳ್ತೀನಿ, ಹಿಂದೆ 93ರಿಂದ 96, 92 ತನಕ ನಾನು ಸಿ ಬೈರೇಗೌಡರ ಅನ್ಯಾಯ ಆಗಿದ್ದಂಥವನು. ನಾನು ಹಿಂದೆ ಹೊಸಕೋಟೆಯಲ್ಲಾಗಲಿ, ನರಸಾಪುರದ ಪ್ರೇಮ್ ಸೇವಾನಗರಲ್ಲಾಗಲಿ, ಮತ್ತು ಕೇಗುಲಹಳ್ಳಿಯ ಜಮೀನು ತಗೊಳ್ಳೋ ಸಂದರ್ಭದಲ್ಲಿ ನನಗೆ ಕೃಷ್ಣ ಬೈರೇಗೌಡರು, ಕೆಂದಟ್ಟಿ ಬಿಸಣ್ಣವರು ನನಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಬಹುಶಃ 95ನೇ ಇಸ್ವಿಯಲ್ಲಿ ಕೃಷ್ಣ ಬೈರೇಗೌಡರು ಕರ್ನಾಟಕ ರಾಜ್ಯದಲ್ಲಿ ಇರಲಿಲ್ಲ. ಅಂಥ ಸಮಯದಲ್ಲಿ ಕೂಡ ನನಗೆ ಬೈರೇಗೌಡರು ಸಹಾಯ ಮಾಡಿದ್ದಾರೆ. ನಾನು 35 ವರ್ಷಗಳ ವ್ಯವಹಾರ ಮಾಡ್ತಾಯಿದ್ದೀನಿ. ಅನೇಕ ಸಂದರ್ಭಗಳಲ್ಲಿ ಬೈರೇಗೌಡರು ನನಗೆ ಅಧಿಕಾರಿಗಳು ಬೇಕಾದ ಅನೇಕ ಸಹಾಯಗಳನ್ನು ಮಾಡಿದ್ದಾರೆ. ವ್ಯಕ್ತಿಗತವಾಗಿ ಬೈರೇಗೌಡರು ಗಟ್ಟಿಯಾಗಿ ಮಾತಾಡ್ತಾಯಿದ್ರು ಕೂಡ, ಆದರೆ ಭಾಳ ಒಳ್ಳೆಯವರು. ಹೀಗಾಗಿ ನನಗೂ ಕೃಷ್ಣ ಬೈರೇಗೌಡರು ಪರ್ಸ್ನಲ್ಲಾಗಿ ಯಾವುದೇ ವ್ಯಾಜ್ಯಗಳಿಲ್ಲ. ಅಂದರೆ ನಾನು ಅವ್ರ ಜಮೀನಿಗೆ ಹೋಗಿಲ್ಲ, ಅವನ ಜಮೀನಿಗೆ ಬಂದಿಲ್ಲ. ಅಧಿಕಾರಿಗಳು ತಪ್ಪು ಮಾಡ್ತಾರೆ ನಾವು ಗಡಿದ್ರೆ ಮಾತಾಡೋದು ಬಿಟ್ಟರೆ ಈಸ್ ಮೈ ಬ್ರದರ್. ನೋಡಿ, ಆ ಲೆಟ್ರ್ ಸಂಬಂಧಪಟ್ಟು ನಾನು ಆ ಲೆಟ್ರ್ ಕೊಟ್ಟೇ ಇಲ್ವಲ್ಲ. ಕೊಡೋದಕ್ಕೆ ದೊಡ್ಡ ಇದು ರಾಜಕೀಯ ಇದೊಂದು ಏನು ರಾಜತಾಂತ್ರಿಕ ಮಾಹಿತಿನ ಲೆಟ್ರ್ ಕೊಡಲಿಕ್ಕೆ. ಒಂದು ವೇಳೆ ನನಗೆ ಆ ಡೀಟೇಲ್ಸ್ ಬೇಕು ಅಂದಿದ್ರೆ ಫಾರಂ ನಂಬರ್ 2 ಕೇವಲ ಗ್ರಾಮ ಲೆಕ್ಕಾಧಿ ಕೊಡ್ತಕ್ಕಂಥದ್ದು. ಪ್ರತಿ ಗ್ರಾಮ ಲೆಕ್ಕಾಧಿಕಾರಿ ಬಳಿ ಇವತ್ತು ಆ ಗ್ರಾಮದ ಗೋಮಾಳ ಎಷ್ಟು, ಖರಾಬ್ ಎಷ್ಟು, ಕೆರೆ ಎಷ್ಟು ಎಲ್ಲ ಮಾಹಿತಿ ಇದೆ. ಇದಕ್ಕೆ ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟು ತಗೊಳ್ಳಾಗತ್ತೆ ನನಗೇನಿಲ್ಲ. ನೋಡಿ, ಕೋಲಾರ ಕೂಡ ನನ್ನ ಹುತ್ತೂರು ಹೋಬಳಿಯ ಒಂದು ಅವಿಭಾಜ್ಯ ತಾಲೂಕು. ನನಗೆ ಕೂಡ ತಹಶೀಲ್ದಾರ್ ಸಂಬಂಧಪಡ್ತಾರೆ. ಸಹಜವಾಗಿ ಯಾರಾದರೂ ಕೂಡ ನನ್ನ ಹುತ್ತೂರು ಹೋಬಳಿಯ ಮುಖಂಡರು ಪತ್ರಗಳು ಕೇಳಿದಾಗ ಸಹಜವಾಗಿ ಕೊಡ್ತಾ ಇರ್ತೀವಿ. ಆದರೆ ನನಗೆ ಜ್ಞಾಪಕ ಇರೋ ಮಟ್ಟಿಗೆ ಗರುಡಪಾಳ್ಯ ವಿಚಾರದಲ್ಲಿ ಕೃಷ್ಣ ಬೈರೇಗೌಡರ ಮಾಹಿತಿಯನ್ನು ಕೋರಿ ನಾನು ಯಾವುದೇ ಪತ್ರ ಕೊಟ್ಟಿಲ್ಲ, ಕೊಡೋ ಅಗತ್ಯ ನನಗಿಲ್ಲ. ನಿಮ್ಮ ಮತ್ತು ಕೃಷ್ಣ ಬೈರೇಗೌಡರ ನಡುವಿನ ಸಂಬಂಧ ಹೇಗಿದೆ ಸರ್? ಮತ್ತು ನೀವು ವಿಧಾನಸಭೆಯಲ್ಲಿ ಸಾಕಷ್ಟು ಬಾರಿ ಮಾತಾಡುವಂಥ ಸಂದರ್ಭದಲ್ಲಿ ಈ PDCL ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಸಹಿ ಸಂಗ್ರಹಿಸಿದ್ರಿ. ಸೊ ಹಾಗಾಗಿ ಹೇಗಿದೆ ನಿಮ್ಮ ಅವರ ಸಂಬಂಧ ಅಂತ ಹೇಳಿ? ಖಂಡಿತವಾಗ್ಲೂ ಚೆನ್ನಾಗಿದೆ. ನೋಡಿ, ನಾವು ಪ್ರೀತಿಯಿಂದ ಮಾತಾಡ್ತೇವೆ. ಅವರು ಕಚೇರಿಗೆ ಹೋದಾಗ ನನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ತಾರೆ, ಟೀ ತರಿಸ್ಕೊಡ್ತಾರೆ, ಏನು ಬಂದಿದ್ದು ಅಂತ ಕೇಳ್ತಾರೆ. ನಾವು ಯಾವತ್ತೂ ಪರಸ್ಪರ ಜಗಳ ಆಗಿಲ್ಲ. ಇಲ್ಲಿ ಹುಳಿಂಡಿ ಇಲಾಖೆಯನ್ನು ಹಾಳು ಮಾಡಿದ್ದು ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು. ನಾನು ಸಹಿ ಸಂಗ್ರಹ ಮಾಡಿದ್ದು ಬೈರೇಗೌಡ ವಿರುದ್ಧ ಅಲ್ಲ, ಕೃಷ್ಣ ಬೈರೇಗೌಡ ವಿರುದ್ಧ ಖಂಡಿತವಾಗಿ ನಾವು ಮಾಡಲಿಲ್ಲ. ನಾವು ಮಾಡಿದ್ದಿಷ್ಟೇ, ರಾಜೇಂದ್ರ ಕುಮಾರ್ ಕಟಾರಿಯವ್ರನ್ನ ವರ್ಗಾವಣೆ ಮಾಡಿ ಅಂತ ಸಹಿ ಸಂಗ್ರಹ ಮಾಡಿದ್ದು. ಯಾವತ್ತೂ ಕೂಡ ಕೃಷ್ಣ ಬೈರೇಗೌಡರ ವಿರುದ್ಧ ನಾನು ಯಾವುದೇ ಸಹಿ ಸಂಗ್ರಹ ಮಾಡಿಲ್ಲ. ಅವರ ವಿರುದ್ಧ ಸ್ವಂತ ಆಪಾದನೆಗಳನ್ನು ನಾನು ಎಲ್ಲೂ ಕೂಡ ಮಾಡಿಲ್ಲ. ಸರ್, ಈಗ ಕೃಷ್ಣ ಬೈರೇಗೌಡರ ಮೇಲೆ ಬಂದಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ತಾವೇನು ಹೇಳ್ತೀರಿ ಸರ್? ನನಗೆ ನಾನು ಡಾಕ್ಯುಮೆಂಟ್ ನೋಡಿಲ್ಲ. ಆದರೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಸ್ಟೇಟ್ಮೆಂಟನ್ನು, ಕೃಷ್ಣ ಬೈರೇಗೌಡರ ಸ್ಟೇಟ್ಮೆಂಟನ್ನು ನೋಡಿದಾಗ ಇದು ಕೇವಲ ರಾಜಕೀಯವಾಗಿ ಮಾಡ್ತಕ್ಕಂಥ ಒಂದು ಅಪಪ್ರಚಾರ, ಷಡ್ಯಂತ್ರ ಅಂತ ನಾನು ಹೇಳ್ತೇನೆ. ಯಾಕಂದರೆ ಯಾರೂ ಕೂಡ ಅಷ್ಟೊಂದು ಜಮೀನ್ದಾರಾಗಿದ್ದುಕೊಂಡು ಒಂದು ಸಣ್ಣ ಜಮೀನನ್ನ ತಪ್ಪದಾಗಲೇ ಸೃಷ್ಟಿ ಮಾಡೋ ಮಟ್ಟಕ್ಕೆ ಹೋಗೋದಿಲ್ಲ. ಕೇವಲ ಇದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಅಪಪ್ರಚಾರ, ಟೀಕೆ, ಇದರಲ್ಲಿ ಹೊರಲಿಲ್ಲ. ನಾನು ಅವರಿಬ್ಬರ ಸ್ಟೇಟ್ಮೆಂಟ್ ಗಮನಿಸಿದಾಗ ಖಂಡಿತವಾಗಲೂ ಕೂಡ ಇವರ ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಶುದ್ಧ ಸುಳ್ಳು, ಇದು ಊರ್ಜಿತ ಆಗೋದಿಲ್ಲ ಅಂತ ನನ್ನ ಭಾವನೆ. ಇದಿಷ್ಟು ಬಂಗಾರಪೇಟೆ ಶಾಸಕರಾದಂಥ ನಾರಾಯಣಸ್ವಾಮಿ ಅವರ ಮಾತು. ಯಾಕಂದರೆ ಕೃಷ್ಣ ಬೈರೇಗೌಡರು ಯಾವುದೇ ತಪ್ಪು ಮಾಡಿಲ್ಲ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ನಾನು ಕೇಳಿಲ್ಲ ಅನ್ನುವಂಥದ್ದು ಅವ್ರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.